ನಮಸ್ಕಾರ. ರೀಲ್ ಚಿಕ್ಕದು ಆದರೆ ಕೊಡುತ್ತಿರುವಂಥ ಮಾಹಿತಿ ಮಾತ್ರ ತುಂಬ ಇಂಪಾರ್ಟೆಂಟ್. ನೀವು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇದ್ದೀರಿ ಮತ್ತು ಪಾಲಿಕೆಯ ನೀರನ್ನು ಕುಡಿತಾ ಇದ್ದೀರಿ ಅಂತಾದರೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಮತ್ತು ನಿಮ್ಮ ಆಪ್ತರಲ್ಲಿ ಹಿತೈಷಿಗಳಿಗೆ ಇದನ್ನು ಆದಷ್ಟು ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಇದು ಪಾಲಿಕೆಯ ಅಧಿಕಾರಿಗಳು ಮಾಧ್ಯಮಗಳಿಗೆ ಸಿಗಬಾರ್ದು ಈ ವಿಚಾರ ಅಂಥೇಳಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಮಂಗಳೂರು ನಗರದ ಹೃದಯ ಭಾಗವಾಗಿರುವಂತಹ ಬಿಜೈ ನ್ಯೂ ರೋಡ್, ಬಟ್ಟಂಗುಡ್ಡೆ, ಕದ್ರಿ, ಚಿಲಿಂಬಿ ಭಾಗಗಳಲ್ಲಿ ಅನೇಕ ಜನರು ಬಹಳ ಆರೋಗ್ಯದ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಬೇದಿ ಇರ್ಬೋದು, ಸುಸ್ತಿರ್ಬೋದು ಅಥವಾ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ನೀರನ್ನು ಕುಡಿತಾ ಇದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಈ ಪ್ರದೇಶಗಳಲ್ಲಿ ಡ್ರೈನೇಜ್ ನೀರು ಮತ್ತು ಕುಡಿಯುವ ನೀರಿನ ಪೈಪ್ಗಳು ಎಲ್ಲೋ ಒಂದು ಕಡೆ ಎಲ್ಲಿ ಅಂತ ಇನ್ನೂ ಸರಿಯಾಗಿ ಪತ್ತೆ ಹಚ್ಚುವಂಥ ಕಾರ್ಯದಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಯಶಸ್ವಿ ಆಗಲಿಲ್ಲ. ಇನ್ನೂ ಹುಡುಕ್ತಾ ಇದ್ದಾರೆ. ಆದರೆ ಡ್ರೈನೇಜ್ ನೀರು ಕುಡಿಯುವ ನೀರಿನೊಟ್ಟಿಗೆ ಸೇರಿ ಹೋಗಿದೆ. ಇದರಿಂದ ನಾನು ಹೇಳಿದಂಥ ಈ ಕೆಲವು ಪ್ರದೇಶಗಳಲ್ಲಿ ಮನೆಗಳಲ್ಲಿ ಕುಡಿಯುವ ನೀರಿನ ಅಂದರೆ ಪೈಪ್ಗಳಲ್ಲಿ ಬರುವಂಥ ನೀರು ಅದು ಮಲಿನವಾಗಿದೆ. ಇದು ಲ್ಯಾಬ್ಗಳಲ್ಲಿ ಕೂಡ ಪರೀಕ್ಷೆಗೆ ಒಳಪಟ್ಟಾಗ 100ಕ್ಕೆ 100 ಮಲಿನವಾಗಿರುವಂಥದ್ದು ಮತ್ತು ಕುಡಿಲಿಕ್ಕೆ ಯಾವುದೇ ಕಾರಣಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ದೃಢಪಟ್ಟಿದೆ. ಎಲ್ಲಿ ಡ್ರೈನೇಜ್ ನೀರು, ಡ್ರೈನೇಜ್ ಪೈಪು ಕುಡಿಯುವ ನೀರಿನ ಪೈಪೊಟ್ಟಿಗೆ ಸೇರಿ ನೀರು ಅಂದರೆ ಡ್ರೈನೇಜ್ನ ಕೆಟ್ಟ ನೀರು ಈ ಕುಡಿಯುವ ನೀರೊಟ್ಟಿಗೆ ಸೇರಿದೆ ಅಂತೇಳಿ ಗೊತ್ತಾಗುವ ತನಕ, ಅದು ಕಾಮಗಾರಿ ಆಗಿ ರಿಪೇರಿ ಆಗುವ ತನಕ ಈ ಸಮಸ್ಯೆ ಆಗಬಹುದು, ಕಂಟಿನ್ಯೂ ಆಗ್ಬೋದು. ಬಹುಶಃ ಇದು ನಮಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಕರೆಗಂಟೆ. ಈ ಬಗ್ಗೆ ಪಾಲಿಕೆಯ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಿ ಅಂತೇಳಿ ಜನರ ನಿರೀಕ್ಷೆ ಇದೆ. ಮತ್ತೊಂದು ಕಡೆಯಲ್ಲಿ ರಾಜ್ಯದ ಆರೋಗ್ಯ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಯವರೇ ಆಗಿರುವುದರಿಂದ ಇವರು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಬಗ್ಗೆ ಸೂಚನೆಗಳನ್ನು ಕೊಟ್ಟು ಕೆಲಸ ಕಾರ್ಯಗಳು ತ್ವರಿತಗತಿಯಲ್ಲಿ ಆಗುವಂತೆ ನೋಡಿಕೊಳ್ಳಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜನ ಪ್ರತಿನಿಧಿಗಳ ಆಡಳಿತ ಇಲ್ಲದೆ ಸುಮಾರು ಈಗ 1.5 ವರ್ಷಗಳು ಹತ್ತಿರ ಆಗ್ತಾ ಇದೆ. ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್.